ಆರ್ ನಗರದ ಕ್ಷೇತ್ರದ ಶಾಸಕರು ಮುನಿರತ್ನ ಅವರು ಆಗಮಿಸ್ತಾ ಇದ್ದಂತೆ ಡಿಕೆ ಪರ ಜೈಕಾರ ಹಾಕಿದ್ದಾರೆ ಅಭಿಮಾನಿಗಳು. ಇದಕ್ಕೆ ಮುನಿರತ್ನ ಅವರು ತಿರುಗೇಟು ಕೊಟ್ಟಿದ್ದಾರೆ. ಆರ್ ನಗರದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮ. ಶಾಸಕ ಮುನಿರತ್ನ ಅವರು ಆಗಮಿಸ್ತಾ ಇದ್ದಂತೆ ಜೈಕಾರ ಹಾಕ್ತಾರೆ ಡಿಕೆ ಪರವಾಗಿ ಅಭಿಮಾನಿಗಳು. ಆಗ ಮಾತನಾಡಬೇಕಾದ್ರೆ ತಿರುಗೇಟು ಕೊಡ್ತಾರೆ ಮುನಿರತ್ನ ಅವರು. ಇದು ಜೈಕಾರ ಹಾಕುವ ಸಮಯ ಅಲ್ಲ, ಜೈಕಾರ ಹಾಕುವ ಕಾರ್ಯಕ್ರಮ ಕೂಡ ಅಲ್ಲ, ಸಾರ್ವಜನಿಕರ ಸಮಸ್ಯೆಗೆ ಏರ್ಪಡಿಸಿರುವ ಕಾರ್ಯಕ್ರಮ. ಒಳಿತು ಮಾಡೋ ಮನುಷ್ಯ ಇರೋದು 3 ದಿವಸ ಅಂತ ಹಾಡು ಬೇರೆ ಹೇಳಿದ್ದಾರೆ. ಇದನ್ನು ನಾವು ಅಳವಡಿಸ್ಕೋಬೇಕಾಗಿದೆ. ಇಂತಹ ಒಳಿತು ಮಾಡಿದವರಲ್ಲಿ 3 ಜನರನ್ನ ನೆನಪು ಮಾಡ್ಕೋತೀವಿ ಅಂತೆಲ್ಲ ತಮ್ಮ ಭಾಷಣದಲ್ಲಿ ಕಾರ್ಯಕರ್ತರಿಗೆ ತಿರುಗೇಟು ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ. ಒಂದೇ ಒಂದು ನಿಮಿಷ, ಇದು ಜಿಂದಾಬಾದ್ ಕೂಗುವಂತ ಕಾರ್ಯಕ್ರಮ ಅಲ್ಲ. ಇದು ನಿಮ್ಗೆಲ್ಲರಿಗೂ ಯಾರಿಗಾಗಿರ್ಲಿ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಬಹಳ ಅವಶ್ಯಕತೆ ಇರತಕ್ಕಂತ ಒಂದು ಕಾರ್ಯಕ್ರಮ. ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರಿಗೆ ಒಳ್ಳೇದಾಗಲಿ. ನಾವು ಶಾಶ್ವತವಲ್ಲ, ಇದು ಗೊತ್ತಿರಲಿ. ಸಾಹಿತಿ ರಿಷಿ ಅವರು ಒಂದು ಹಾಡು ಬರೀತಾರೆ, ಸಿ ಅಶ್ವಥ್ ಅವರು ಒಂದು ಹಾಡು ಹೇಳ್ತಾರೆ, ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಇದು ಒಂದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೆ ಹೆಚ್ಚಿಗೆ ಮಾತನಾಡೋದು ಅವಶ್ಯಕತೆ ಇಲ್ಲ. ನಾವು ಬಹಳ ಪ್ರಮುಖವಾಗಿ ನೆನೆಸ್ಕೊಳ್ಬೇಕಾದಂತ ಕೆಲವು ವ್ಯಕ್ತಿಗಳು ಸುಮಾರು 500 ವರ್ಷಗಳಿಂದ ಇಲ್ಲಿವರೆಗೂ ನಾವು ನೆನೆಸ್ಕೊಂಡ್ರೆ ಸಿ ಅಶ್ವಥ್ ಅವರು ಆಡಿರ್ತಕ್ಕಂಥ ಹಾಡಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವರು ಮಾತ್ರ ನಮಗೆ ಸಿಗ್ತಾರೆ. ಅದರಲ್ಲಿ ನಾಡಪ್ರಭು ಕೆಂಪೇಗೌಡರು, ಕೇಂಗಲ್ ಹನುಮಂತಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಮ್ಮ ಕಣ್ಣೆದುರುಗಡೆ ಇರ್ತಕ್ಕಂಥ ಒಂದು ITBTನ ತಂದಂತಹ ಮತ್ತೆ ವಿಕಾಸಸೌಧ ಕಟ್ಟಿದಂತಹ SM ಕೃಷ್ಣ ಅವರು, ಇಂಥ ಮಹನೀಯರನ್ನೆಲ್ಲ ನಾವು ನೆನೆಸ್ತಾ ಇರ್ತೇವೆ. ಓಕೆ, ಜನಸ್ಪಂದನ ಕಾರ್ಯಕ್ರಮ ಅಂತಂದರೆ ಆಯಾ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳೇನಿರುತ್ತೆ ಅದಕ್ಕೆ ಸ್ಥಳದಲ್ಲೇ ಪರಿಹಾರ ಕೊಡುವಂತಹ ಕಾರ್ಯಕ್ರಮಗಳನ್ನು ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆರ್ಗನೈಸ್ ಮಾಡ್ತಾ ಇದೆ. ಇವತ್ತು ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಹಾಗೆಯೇ ಕ್ಷೇತ್ರದ ಶಾಸಕ ಮುನಿರತ್ನ, ಸಂಸದರಾದಂತಹ DK ಸುರೇಶ್, ST ಸೋಮಶೇಖರ್ ಎಲ್ಲರೂ ಕೂಡ ಹಾಜರಾಗಿದ್ದರು. ಆ ಕಾರ್ಯಕ್ರಮದಲ್ಲಿ ಸಹಜವಾಗಿ ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕು, ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಕಾರ್ಯಕ್ರಮ. ಹಾಗಾಗಿ ಕಾರ್ಯಕ್ರಮದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಕೂಡ ನಡೀತು. ಆಮೇಲೆ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಮುನಿರತ್ನ ಅವರು BJP ಶಾಸಕರು, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸಂಸದರಿದ್ದಾರೆ. ಹಾಗಾಗಿ ಸಹಜವಾಗಿ ಇಂಥ ಏಟು ಎದಿರೇಟು, ಉತ್ತರ ಪ್ರತ್ಯುತ್ತರ ಇವೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್. ಆದರೂ ಕೂಡ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು. ಯಾಕೆಂದರೆ ಅವರ ಕ್ಷೇತ್ರದ ಕಾರ್ಯಕ್ರಮ ಆಗಿರೋದ್ರಿಂದ, ಸ್ಥಳೀಯ ಶಾಸಕರು ಕೂಡ ಆಗಿರೋದ್ರಿಂದ ಮುನಿರತ್ನ ಅವರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ಯಾರು ಏನು ಬೇಕಾದರೂ ರಾಜಕೀಯ ಮಾಡಿಕೊಳ್ಳಿ, ಬಟ್ ಜನರ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ, ಜನರ ಮುಖದಲ್ಲಿ ಮಂದಹಾಸ ಮೂಡಿದ್ರೆ ಅದು ಆ ಕಾರ್ಯಕ್ರಮ ಸಫಲವಾಯಿತು ಅಂತ ಅರ್ಥ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ.